28ಕ್ಕೆ ಹೆಗ್ಗಡದೇವರಕೋಟೆ ತಾಲೂಕಲ್ಲಿ ನಾವು ಖಂಡಿತವಾಗಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತೇವೆ. ಯಾವ ಕಾರಣಕ್ಕೂ ಬಿಜೆಪಿ ಜೆಡಿಎಸ್ ಅಲ್ಲಿ ಇನ್ನೊಂದು ಪಕ್ಷದಲ್ಲಿ ಗೆಲ್ಲಕ್ಕೆ ಬಿಡಲ್ಲ. ಕೃಷ್ಣನಾಯ್ಕರು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ ಕೆಲವು ಅಪಾದನೆಗಳನ್ನ ಮಾಡಿದ್ರು. ಈ ತಾಲೂಕಲ್ಲಿ ಶಾಸಕರು ಸುಮಾರು 4,000 ಕೋಟಿ 400 ಕೋಟಿ ಅನುದಾನವನ್ನು ಇವತ್ತು ತಾಲೂಕು ತಗೊಂಡಿದ್ದಾರೆ. ಈ ತಾಲೂಕು ಶಿಕ್ಷಣದಲ್ಲಿ 10ನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರು. ನಾನು ಕೇಳಿದೆ, ಈ ತಾಲೂಕು 10ನೇ ಸ್ಥಾನನೇ ಇಲ್ವಲ್ಲ, ಇರದೇ 9 ಸ್ಥಾನ ಮೈಸೂರು ಜಿಲ್ಲೆಯಲ್ಲಿ, 10ನೇ ಸ್ಥಾನ ಎಲ್ಲಿ ಬರ್ತದೆ? ಇತ್ತೀಚೆಗೆ ಮೊನ್ನೆ ಒಂದು JDS ಜನರೊಂದಿಗೆ ಜನತಾದಳ ಸಭೆ ನಡೀತು. ಅದರಲ್ಲಿ ಕೃಷ್ಣನಾಯ್ಕರು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ ಕೆಲವು ಅಪಾದನೆಗಳನ್ನ ಮಾಡಿದ್ರು. ಅದರ ಬಗ್ಗೆ ನಾನು ಇವತ್ತು ಒಂದೆರಡು ಮಾತುಗಳನ್ನ ಇಷ್ಟಪಡ್ತಾ ಇದ್ದೀನಿ. ಅನಿಲ್ ಚಿಕ್ಕಮಾರ್ ಸಾಹೇಬ್ರವರು ಇಲ್ಲಿ ಶಾಸಕರಾಗಿ ಸುಮಾರು ಮೇ ತಿಂಗಳು ಬಂದರೆ 8 ವರ್ಷ ಆಯಿತು. 5 ವರ್ಷದಿಂದ 8 ವರ್ಷ ಅವಧಿಯನ್ನು 2ನೇ ಅವಧಿ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರು ಮಾಡಿದಂಥ ಒಂದು 8 ವರ್ಷ ಅವಧಿಯಲ್ಲಿ ಈ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರ ತಂದೆ ಮಾಡಿದಂಗೆ ಇವರು ಮಾಡ್ಕೊಂಡು ಬಂದಿದ್ದಾರೆ 8 ವರ್ಷದಿಂದ. ಒಂದು ಅವ್ರ ಬಗ್ಗೆ ನಾವು ಯಾಕಪ್ಪ ಮೆಚ್ಚಪಡಿಸ್ತಾ ಇದ್ದೀವಿ ಅಂದರೆ, ಈ ತಾಲೂಕಲ್ಲಿ ನಮ್ಮ ಅನಿಲ್ ಚಿಕ್ಕಮಾರ್ ಸಾಹೇಬ್ರವರು ಮೇಲೆ ಅಪಾದನೆ ಮಾಡೋಂಥ ಪ್ರಶ್ನೆನೇ ಬರಲ್ಲ. ಯಾಕಂದರೆ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಈ ತಾಲೂಕಿನಲ್ಲಿ 8 ವರ್ಷದಿಂದ ಯಾವುದೇ ಒಂದು ಕೋಮು ಗಲಭೆಯನ್ನು ಅವರು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ತಾಲೂಕಲ್ಲಿ ಹಿಂದೆ ಸಾಕಷ್ಟು ಸವರ್ಣೀಯರಿಗೆ, ದಲಿತರು, ಅವರು ಇವರು ಅಂತ ಕೋಮು ಗಲಭೆಗಳು ನಡೀತಾ ಇದ್ದು, ಯಾವ ಕೋಮು ಗಲಭೆಯನ್ನು ತಾಲೂಕಲ್ಲಿ ಮಾಡದೇ ಒಂದು FIR ಮಾಡಿಸ್ತಾನೆ ಎಲ್ಲ ಸಮಾಜನ ಒಂದುಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥ ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ಶಾಸಕ ಅಂದರೆ ಅವರು ಅನಿಲ್ ಚಿಕ್ಕಮಾರ್. ಆದರೆ ಅವ್ರ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ದೇ ಕೃಷ್ಣನಾಯ್ಕರು ಕೆಲವು ಮಾತುಗಳನ್ನ ಆಡಿದ್ರು. ಮೊನ್ನೆ ವೇದಿಕೆ ಮೇಲೆ ಮಾತಾಡಿದ್ರು. ಅದನ್ನು ನಾನು ಗಮನಿಸಿದೆ. ಏನು ಇವರು ಹೇಳಿದ್ರು, ಅಭಿವೃದ್ಧಿ ಕೆಲಸನೇ ಆಗಿಲ್ಲ ಅಂತ ಹೇಳಿದ್ರು. ಈ ತಾಲೂಕಲ್ಲಿ ಶಾಸಕರು ಸುಮಾರು 4,000 ಕೋಟಿ 400 ಕೋಟಿ ಅನುದಾನವನ್ನು ಇವತ್ತು ತಾಲೂಕಿಗೆ ತಗೊಂಡಿದ್ದಾರೆ. ಅವರು ಇವತ್ತು ರಸ್ತೆಗಳಾಗ್ಬೋದು, ಇವತ್ತು ಮುಳ್ಳೂರು ಮಾದಾಪುರನ ಮುಳ್ಳೂರು ರಸ್ತೆ ಆಗ್ಬೋದು, ಬಿದ್ರಳ್ಳಿ ರಸ್ತೆ ಆಗ್ಬೋದು, ಬರ್ಗಿ ರಸ್ತೆ ಆಗ್ಬೋದು, ಹಿಂಗೆ ಅನೇಕ ಇವತ್ತು ರಸ್ತೆ, ಮೈಸೂರು ಮಾನಂದವಾಡಿ ರಸ್ತೆ ಇವತ್ತು ಓಡಾಡಕ್ಕೆ ಆಗಿದ್ದಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿ ಇವತ್ತು ರಸ್ತೆನ ಮಾಡಿದ್ದಾರೆ. ಅದನ್ನು ಇವತ್ತು ಡಬಲ್ ರೋಡ್ ಮಾಡಿ ಇವತ್ತು ಮಾನಂದವಾಡಿ ತನಕ ಉತ್ತಮವಾದ ಒಂದು ರಸ್ತೆಯನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಶಾಸಕರು. ಎಷ್ಟೋ ಒಳಚರಂಡಿಗಳು, ಡ್ರೈನೇಜ್ಗಳು, TSP ಯೋಜನೆಯಲ್ಲಿ, SCP ಯೋಜನೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಅನುದಾನವನ್ನು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಪ್ರಿಯಾಪಟ್ಟಣ ಬಿಟ್ಟರೆ ಹೆಗ್ಗಡದೇವರಕೋಟೆ ಇವತ್ತು 2ನೇ ಸ್ಥಾನದಲ್ಲಿ ಇವತ್ತು ಕೆಲಸವನ್ನ ಮಾಡಿದ್ದಾರೆ ನಮ್ಮ ಅನಿಲ್ ಚಿಕ್ಕಮಾರ್ ಅವರು. ಇಂಥ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ ಶಾಸಕರ ಬಗ್ಗೆ ಕೃಷ್ಣನಾಯ್ಕರು ಕೆಲವು ಅಪಾದನೆ ಮಾಡಿದ್ರು. ಅಭಿವೃದ್ಧಿಯನ್ನು ತಿಳ್ಕೊಳ್ಳೋಂಥ ಮಾಹಿತಿ ಅವರಿಗಿಲ್ಲ. ಸುಮ್ಮನೆ ಏನೋ ಮಾತಾಡಬೇಕು ವೇದಿಕೆ ಮೇಲೆ ಮಾತಾಡಿದರೆ ಹೊರತು ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನೇ ತಗೊಂಡಿಲ್ಲ ಅವರು. ಈ ತಾಲೂಕು ಶಿಕ್ಷಣದಲ್ಲಿ 10ನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರು. ನಾನು ಕೇಳಿದೆ, ಈ ತಾಲೂಕು 10ನೇ ಸ್ಥಾನನೇ ಇಲ್ವಲ್ಲ, ಇರದೇ 9 ಸ್ಥಾನ ಮೈಸೂರು ಜಿಲ್ಲೆಯಲ್ಲಿ, 10ನೇ ಸ್ಥಾನ ಎಲ್ಲಿ ಬರ್ತದೆ? ನೋಡಿ ಮಾಹಿತಿ ಎಷ್ಟು ಮಟ್ಟಿಗೆ ತಗೊಂಡಿದ್ದಾರೆ ಅವರು. ಈ ತಾಲೂಕು ಇರೋದೇ 9 ಸ್ಥಾನ, 10ನೇ ಸ್ಥಾನನೇ ಇಲ್ಲ, 10ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರು. ಈ ತಾಲೂಕು ಶಿಕ್ಷಣದಲ್ಲಿ ನನ್ನ ಮಾಹಿತಿ ಪ್ರಕಾರ 3ನೇ ಸ್ಥಾನದಲ್ಲಿದೆ ಅನ್ನೋದನ್ನು ನಾನು DDP ಅವರ ಹತ್ರ ನೆನ್ನೆನೂ ಮಾಹಿತಿ ತಗೊಂಡಿದ್ದೀನಿ. 3ನೇ ಸ್ಥಾನದಲ್ಲಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಶಿಕ್ಷಣ ಇದರಲ್ಲಿ, ಶಾಲಾಗಳಲ್ಲಿ, ಪ್ರತಿಯೊಂದು ಇದರಲ್ಲಿ, ಸ್ಕೂಲ್ಗಳಲ್ಲಿ ಇವತ್ತು ಏನು ಮಾಡಿದ್ದಾರೆ ಅವರು, ಪ್ರತಿಯೊಂದು ಶಾಲೆಗಳಲ್ಲಿ ಇವತ್ತು ಎಲ್ಲಿ ಟೀಚರ್ಸ್ ಇಲ್ಲ ಅಲ್ಲಿ ಇವತ್ತು ಅವರು ಎಲ್ಲ ಕಡೆ ಟೀಚರ್ಸ್ ಇವತ್ತು ಹಾಕಿದ್ದಾರೆ. ಇವತ್ತು ಪ್ರತಿಯೊಂದು ಶಾಲೆಗಳು ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. 3ನೇ ಸ್ಥಾನದಲ್ಲಿ ಇವತ್ತು ಚಿಕ್ಕೋಟೆ ತಾಲೂಕು ಶಿಕ್ಷಣದಲ್ಲಿದೆ. 10ನೇ ಸ್ಥಾನನೇ ಇವತ್ತು ಚಿಕ್ಕೋಟೆ ತಾಲೂಕಲ್ಲಿ ಇಲ್ಲ, 9 ಸ್ಥಾನನೇ ಇರೋದು ಹೊರತು 10 ಇಲ್ಲ. ಇದು ಸುಳ್ಳು ಮಾಹಿತಿ ನಾನು ಹೇಳ್ತೀನಿ ಇವತ್ತು. ಆಮೇಲೆ ಇನ್ನೊಂದು ವಿಚಾರನ ಹೇಳಿದ್ರು ಅವರು, ಅಯ್ಯಪ್ಪ ಅನ್ನೋನಿಗೆ ಯಾರೋ 2 ಲಕ್ಷ ರೂಪಾಯಿ ಕೊಟ್ಟು ಸಾಗುವಳಿಯನ್ನ ಪಡಿತಾ ಇದ್ದಾನೆ, ತಾಲೂಕಲ್ಲಿ ಸಾಗುವಳಿ ತಗೋಬೇಕು ಅಂತಂದಾಗ 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿಯನ್ನ ಫಿಕ್ಸ್ ಮಾಡಿದ್ದಾರೆ ಅಂತ. ತಾಲೂಕಲ್ಲಿ ದರ್ಖಾಸ್ ಕಮಿಟಿ ಈ ಸರಿ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥ ದರ್ಖಾಸ್ ಕಮಿಟಿ ಸದಸ್ಯರು, ಶಾಸಕರು, ಅಧ್ಯಕ್ಷರು, ಸದಸ್ಯರುಗಳಾಗ್ಲಿ ಶಾಸಕರಾಗ್ಲಿ ಯಾರ ತಾವು ಹಣ ವಸೂಲಿ ಮಾಡುವಂತ ಕೆಲಸನೇ ಆಗಿಲ್ಲ ಇವರಿಗೆ. ಹಿಂದೆ BJP ಸರ್ಕಾರ ಇದ್ದಾಗ ಕೆಲವು ಸದಸ್ಯರುಗಳನ್ನ ಅವರು ಡೈರೆಕ್ಟರ್ಗಳಾಗಿದ್ರು, ಶಾಸಕರು ಚೇರ್ಮನ್ ಆಗಿಲ್ಲ. ಅವಾಗ ಆ ಸಂದರ್ಭದಲ್ಲಿ ಕೆಲವು ಹಗರಣಗಳು ನಡೆದಿರಬಹುದು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ನಮ್ಮ ಸದಸ್ಯರುಗಳಿಂದ ಹಗರಣಗಳು ಈ ತಾಲೂಕಲ್ಲಿ ನಡೆದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಯ್ಯಪ್ಪ ಅನ್ನೋನು ಮಾಹಿತಿ ನಾನು ಕೇಳಿದೆ, ಅವನು ಸಾಗುವಳಿನೇ ತಗೊಂಡಿಲ್ಲ. ಅವನ ಹೆಸರಲ್ಲಿ ತಾಲೂಕು ಸಾಗುವಳಿನೇ ಮಂಜೂರಾಗಿಲ್ಲ. ಯಾರೋ ಒಂದು ಹೆಸರು ಹೇಳ್ಬಿಟ್ಟು ಅಯ್ಯಪ್ಪ ಅಂತ ಹೇಳ್ಬಿಟ್ಟು ನೀನು ಸಾಗುವಳಿಗೆ 2 ಲಕ್ಷ ರೂಪಾಯಿ ಕೊಟ್ಟೆ ಅಂತ ವೇದಿಕೆ ಮೇಲೆ ಹೇಳಿದ ಅರ್ಥ ಇದೆಯಾ ಅದರಲ್ಲಿ? ಅಯ್ಯಪ್ಪ ನಾನು ರಚನೆ ಹಾಕಿರೋನು ಯಾರೋ ಅವನು ಪಡುಕೋಟೆಯವನು, ಅವ್ರ ಹೆಸರು ಸಾಗುವಳಿನೇ ಮಂಜೂರಾಗಿಲ್ಲ. ಅವ್ರು ಯಾವ ಅಯ್ಯಪ್ಪ ಅನ್ನೋ ಮಾಹಿತಿ ತಗೊಬರ್ಲಿ. ನನ್ನ ಹೆಸರು ಸಾಗುವಳಿ ಆಗುತ್ತೆ ಅಂತ ತೋರಿಸ್ತಿದ್ದೆ. ಅವನು 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿ
ಇಲ್ಲದೇ ಒಂದು ಮಾಹಿತಿನ ಸುಮ್ಮನೆ ವೇದಿಕೆ ಮೇಲೆ ಮಾತಾಡೋದು ಸೂಕ್ತವಲ್ಲ. ಅದು ಇಂಥ ವಿಚಾರಗಳನ್ನ 2-3 ಎಜುಕೇಶನ್ ಶಿಕ್ಷಣದ ಬಗ್ಗೆ, ಈ ಸಾಗುವಳಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು ತಮ್ಮ ಕೃಷ್ಣನಾಯಕರವರು ಖಂಡಿತ ತಪ್ಪು. ಇದು ಯಾಕಂದ್ರೆ ಅಭಿವೃದ್ಧಿ ಕೆಲಸವನ್ನ ಮಾಡಂತ ವ್ಯಕ್ತಿ ಮೇಲೆ ಇವರು ಯಾವತ್ತೂ ವಿರೋಧ ಮಾಡೋಂಥ ಕೆಲಸವನ್ನ ಮಾಡಬಹುದು. ಅಭಿವೃದ್ಧಿನ ಮಾಡೋಂಥವ್ರಿಗೆ ಸ್ವಾಗತಿಸ್ಬೇಕು ಅದನ್ನ. ಮತ್ತೆ ಒಂದು ವಿಚಾರ ಇವತ್ತು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಜವಾದ ನಮ್ಮ ಕುಮಾರಸ್ವಾಮಿ ಅವರ ಮಗ, ನಾನು ಇಲ್ಲ ಅಂತಿಲ್ಲ, ಕುಮಾರಸ್ವಾಮಿ ಅವರ ಮಗ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಕಟ್ಟಕ್ಕೆ ತಾಲೂಕು ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ. ಅಭಿಮಾನ ನನ್ನ ಬಗ್ಗೆ ಇಲ್ಲ ಅಂತ ಹೇಳ್ತೀರಿ, ಅವ್ರು ಓಡಾಡ್ಲಿ. ಆದ್ರೆ ಒಂದು ವಿಚಾರ, ಬುದ್ಧಿವಂತ ಆಗಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇದು NDA ಪಕ್ಷದಲ್ಲಿ ಟಿಕೆಟ್ ಗೊಂದಲ ಇದೆ, ನಾನು ಚಿಕ್ಕಣ್ಣವ್ರ ಮನೆಗೆ ಹೋಗಿ ಚಿಕ್ಕಣ್ಣವ್ರನ್ನ ವೇದಿಕೆ ಕರ್ಕೊಂಡ್ಬಂದು ಕುಡಿಸ್ಕೊಂಡು ನೀವಾರು ತಗಲಿ ಟಿಕೆಟ್, ಅವರಾರು ತಗಲಿ ಪೇಪರ್ನ, ನಿಮ್ಮಿಬ್ರು ಒಗ್ಗಟ್ಟ ಕೆಲಸ ಮಾಡಿ ಅಂತ ಚಿಕ್ಕಣ್ಣವ್ರನ್ನ ಕನ್ವಿನ್ಸ್ ಮಾಡಿ ವೇದಿಕೆ ಮೇಲೆ ಕುಡಿಸ್ಕೊಂಡು ಕಾರ್ಯಕ್ರಮವನ್ನು ಮಾಡಿದ್ರೆ ಈ ತಾಲೂಕಲ್ಲಿ ಖಂಡಿತವಾಗಿಯೇ NDA ಕ್ಯಾಂಡಿಡೇಟ್ ಗೆಲ್ತಾರೆ ಅಂತ ಹೇಳ್ಬೋದಾಗಿತ್ತು. ಒಂದು ಕಡೆ NDA ಕ್ಯಾಂಡಿಡೇಟ್ ಅನ್ನ ಬಿಟ್ಬಿಟ್ಟು ಇನ್ನೊಂದು ಕಡೆ NDA ಕ್ಯಾಂಡಿಡೇಟ್ ಅಂತ ತಗೊಂಡ್ಬಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಪಕ್ಷದ ಕರ್ಕೊಂಡ್ಬಂದು ಎಲ್ಲಿ ಇವರು ಚಿಕ್ಕಣ್ಣವ್ರ ಕೈ ಕಳ್ಳಕಾಯಿ ತಗೊಂಡಿದ್ದಾರ, ಇಡ್ಲಿ ವಡೆ ತಿಂತಾ ಇದಾರೆ ಅವರು. ಅವ್ರಿಗೂ ಗೊತ್ತು ಟಿಕೆಟ್ ತಗೊಳ್ಳೋದು, ನಾನು ಬಿಟ್ಟು ಹೋಗಿದೆ ಅಂತ ಅವತ್ತೇ ಅವರು ಪಂಚಾಯತ್ ತೊಡೆ ತಟ್ಟಿದ್ದಾರೆ. ನಾನು ನೋಡ್ಕೊಳ್ತೀವಿ ಒಂದು ಕೈ ಟಿಕೆಟ್ ತಗೋಬರ್ತೀನಿ ಅಂತ ತೊಡೆ ತಟ್ಟಿದ್ದಾರೆ ಚಿಕ್ಕಣ್ಣವರು. ಪಂಚಾಯತ್ ಕಟ್ಬಿಟ್ಟು ಟಿಕೆಟ್ ತರ್ತಾರೆ ಅವರು ಚಿಕ್ಕಣ್ಣವರು. ಆಗ ಇವ್ರು ಆಗ್ತಾರೆ ಹಂಗೆ. ಇವತ್ತು ಚಿಕ್ಕಣ್ಣವರು ಟಿಕೆಟ್ಗೆ ಹೋರಾಟ ಮಾಡ್ತಾರೆ. ಚಿಕ್ಕಣ್ಣವ್ರು ಟಿಕೆಟ್ ಸಿಕ್ಲಿಲ್ಲ ಅಂತ ಕಲ್ತುವೆ ಚಿಕ್ಕಣ್ಣ ಏನ್ ಮಾಡ್ಬೇಕು ಅನ್ನೋದನ್ನ ಕಾಯ್ಕೊಂಡಿದ್ದಾರೆ. ಅವರು ಮಾಡೇ ಮಾಡ್ತಾರೆ ಅದನ್ನ. ಇವತ್ತು ನಮ್ಮ ಶಾಸಕರು ಕೈ ಕಟ್ಕೊಂಡು ಕೂತಿಲ್ಲ ಅವರು. ಇವತ್ತು ಕ್ಲಿಯರ್ ಆಗಿ ಅವರು ಬ್ಯಾಟ್ರಿನ ಚಾರ್ಜ್ ಮಾಡಿಸಿಟ್ಕೊಂಡಿದ್ದಾರೆ. ಅವತ್ತ ಸಂದರ್ಭಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ, ಬ್ಯಾಟ್ರಿ ಹೆಂಗ್ ಬಿಡ್ತೀವೋ ಬುಟ್ಟಿ ಯಾರು ಎಳ್ಕೊಬರ್ಬೇಕು ಚುನಾವಣೆ ಎದುರಿಸಿ ಗೆಲ್ಲ ಅಂತದನ್ನ ಈ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಅನಿಲ್ ಚಿಕ್ಕಮಾದವರು ನಮ್ಮೆಲ್ಲರ ನೇತೃತ್ವದಲ್ಲಿ ಖಂಡಿತ ಮತ್ತೆ 28ಕ್ಕೆ ಅವ್ರು ಖಂಡಿತ MLA ಆಗ್ತಾರೆ ಅನ್ನೋದನ್ನ ನಮ್ಗೆ ಗ್ಯಾರಂಟಿ ಇದೆ. ನಮಗೆ ಪಕ್ಷ ಮುಖ್ಯ. ಕಾಂಗ್ರೆಸ್ ಪಕ್ಷವನ್ನ ನಾವು ಏನೇ ದ್ವೇಷ ಇದ್ರು ಚಿಕ್ಕ ಶಾಸಕರ ಮೇಲೆ ಪಕ್ಷ ಸೋಲಕ್ಕೆ ನಾವು ಬಿಟ್ಕೊಡಲ್ಲ. ಈ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಾವು ಕಡ್ಡಾಯವಾಗಿ ಗೆಲ್ಲಿಸ್ತೀವಿ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಅನಿಲ್ ಚಿಕ್ಕಮಾದವ್ರನ್ನ ಮತ್ತೆ MLA ಮಾಡ್ತೀವಿ. NDAಗೆ 2 ದರ ಆಗಿಲ್ಲ, ನಮ್ದು ಕವಲುದಾರಿ ಆಗಿಲ್ಲ. ಇವತ್ತು NDA ಪಕ್ಷ ಕವಲುದಾರಿ ಆಗಿದೆ. ಚಿಕ್ಕಣ್ಣವ್ರು ಕೊಡ್ಬೇಕಾ, ಕೃಷ್ಣನಾಯ್ಕ ಕೊಡ್ಬೇಕಾ? ಚಿಕ್ಕಣ್ಣ ಕೊಟ್ಟರು ನಮ್ಗೆ ಅನುಕೂಲ, ಕೃಷ್ಣನಾಯ್ಕರು ಕೊಟ್ಟರು ನಮ್ಗೆ ಅನುಕೂಲ, ತೊಂದರೆ ಇಲ್ಲ. ಯಾವ್ರನ್ನ ಏನ್ ಮಾಡ್ಬೇಕು ಸಂದರ್ಭ ನಮ್ಗೆ ಹೊತ್ತು ನಾವು ಕಾಲ್ ಕೂತಿದೀವಿ, ನಾವು ಮಾಡೇ ಮಾಡ್ತೀವಿ ಸಂದರ್ಭಕ್ಕೆ ನಾನು ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತನ್ನ. ಯಾಕಂದ್ರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾರೋ ಬೆಳೆ ತೋರಿಸಂಗಿಲ್ಲ. ಮತ್ತೆ ಕೆಲವು ಅಧಿಕಾರಿಗಳ ಬಗ್ಗೆ ಅಪಾದನೆ ಮಾಡಿದ್ರು. ಇವತ್ತು ಪ್ರಾಮಾಣಿಕ ಅಧಿಕಾರಿ ಕಣ್ರಿ. ನನ್ನ 40 ವರ್ಷ ಸರ್ವಿಸ್ ನಲ್ಲಿ ಮಂಜುನಾಥ್ ಅಂತ MLA ಒಬ್ರು ತಹಸೀಲ್ದಾರ್ ಇದ್ರು. ಅವ್ರು ಬಿಟ್ರೆ ಇವತ್ತು ಶ್ರೀನಿವಾಸ್ ಅವರು ತಹಸೀಲ್ದಾರ್ ಇದ್ದಾರಲ್ಲ, ಇವತ್ತು ಉತ್ತಮವಾದ ಆಡಳಿತವನ್ನು ಕೊಡ್ತಕ್ಕಂಥ ಒಬ್ಬ ಮಿಲಿಟರಿಗಿಂದ ಬಂದು ಅವನು ಆರ್ಮಿ ರಿಟೈರ್ಡ್ ಆಗಿ ಅಧಿಕಾರಿ KS ಮಾಡ್ಕೊಂಡು ಇವತ್ತು HD ಕೋಟೆ ತಾಲೂಕಲ್ಲಿ ಉತ್ತಮವಾದಂಥ ಕೆಲಸವನ್ನ ಇವತ್ತು ಶ್ರೀನಿವಾಸ್ ಅವರು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ 10 ಗಂಟೆ ಕುಂತ್ಕೊಂಡು ಯಾವ ತೊಂದರೆನೂ ಇಲ್ಲದೆ ಸಾರ್ವಜನಿಕರ ಕೆಲಸವನ್ನ ಪ್ರತಿಯೊಬ್ಬ ಅಧಿಕಾರಿಗಂತೂ ಕೆಲಸ ತಗೊಂಡು ಇವತ್ತು ಉತ್ತಮವಾದ ಅಧಿಕಾರಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಶ್ರೀನಿವಾಸ್ ಅವರು ಇವತ್ತು ಪೊಲೀಸ್ ಸ್ಟೇಷನ್ ಕೆಲಸವೇ ಆಗಲ್ಲ ಅಂದ್ರು. ಇವತ್ತು ನಾನು ನೋಡಿದ ಮಟ್ಟಿಗೆ ಹಿಂದೆ ಇದ್ದಂತ ಒಬ್ರು ಯಾರು ನಮ್ಮ DYSP ರವಿಪ್ರಸಾದ್ ಅವರೊಬ್ರು, ಇತ್ತೀಚೆಗೆ ಅದಕ್ಕಿಂತ ಹಿಂದೆ ಇದ್ದಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ಇಲ್ಲಿ ಧನಂಜಯ್ ಅಂತ ಅವರು, ಇವರು ಇವತ್ತು ಗಂಗಾಧರ್ ಅವರು, ಇವರಿಬ್ಬರು ಇವತ್ತು ಉತ್ತಮವಾದ ಕೆಲಸವನ್ನು ಇವತ್ತು ಗಂಗಾಧರ್ ಅವರು ಪೊಲೀಸ್ ಇಲಾಖೆಯಲ್ಲಿ ಲಂಚ ಇಲ್ದೇನೆ, ಯಾವ ಅವಳಿ ಇಲ್ದೇನೆ, ಮಧ್ಯವರ್ತಿಗಳ ಅವಳಿ ಇಲ್ದೇನೆ ಇವತ್ತು ಪೊಲೀಸ್ ಸ್ಟೇಷನ್ ಬಂದಂತ ವಿಚಾರಗಳನ್ನ ನ್ಯಾಯವಾಗಿ ಲೀಗಲ್ ಆಗಿ ಇವತ್ತು ಮಾಡಿ ಕಳಿಸ್ತಾ ಇರೋದ್ರಲ್ಲಿ ಇವತ್ತು ನಮ್ಮ ಗಂಗಾಧರ್ ಅವರು ಯಶಸ್ವಿಯಾಗಿದ್ದಾರೆ ನಾನು ಹೇಳ್ತೀನಿ. ಇಂಥ ಉತ್ತಮವಾದ ಅಧಿಕಾರಿಗಳು ತಾಲೂಕಲ್ಲಿ ತಹಸೀಲ್ದಾರು ಮತ್ತೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಅಧಿಕಾರಿಗಳ ಬಗ್ಗೆ ಅವರಿಬ್ಬರ ಬಗ್ಗೆ ಬೆಳ್ತೋರಿಸೋ ಪ್ರಶ್ನೆ ಬರಲ್ಲ ಈ ತಾಲೂಕಲ್ಲಿ ಕೆಲವು ವಿಚಾರಗಳಲ್ಲಿ. ಅಂತ ಉತ್ತಮವಾದ ಅಧಿಕಾರಿಗಳನ್ನ ನಮ್ಮ ಶಾಸಕರು ತಂದು ಹಾಕಿದ್ದಾರೆ. ಉತ್ತಮವಾದ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಶಾಸಕರಿಗೆ ಸಾಕಷ್ಟು ಅನುಭವವಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವ್ರದ್ದೇ ಆದಂತಹ ಒಂದು ಅಧಿಕಾರದಲ್ಲಿ ಇವತ್ತು ಏನ್ ತರಬೇಕು ಅನುದಾನವನ್ನ ಕಲ್ತ್ಕೊಂಡು ಇವತ್ತು HD ಕೋಟೆ ತಾಲೂಕಿನ ಇವತ್ತು ಮೊದಲನೇ ಸ್ಥಾನ ತರಕ್ಕಿಂತ ಪ್ರಯತ್ನ ಪಡ್ತಾ ಇದ್ದಾರೆ. ಉದಾಹರಣೆ ಧರಮ್ ಸಿಂಗ್ ಅವರಿದ್ದಾಗ ಆಗಿದಂತಹ ರಸ್ತೆ, ಇವತ್ತು ಮೈಸೂರು ಮಾನಂದವಾಡಿ ರಸ್ತೆ ಇವತ್ತು ಅದನ್ನ ಯಶಸ್ವಿಯಾಗಿ ಅಪ್ರೂವ್ ಮಾಡೋದ್ರೆ ಯಶಸ್ವಿಯಾಗಿದೆ ನಮ್ಮ ಶಾಸಕರು. ಕೆಲವರು ರಸ್ತೆಗಳು, ಚರಂಡಿಗಳು, ಕಾಲುವೆಗಳು ಪ್ರತಿಯೊಂದನ್ನು ಮಾಡಿದ್ದಾರೆ. ಇವತ್ತು ಒಂದು ವಿಚಾರ ಅನಿಲ್ ಚಿಕ್ಕಮಾದ ಬಗ್ಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅಂದ್ರೆ, ಇವತ್ತು ಹೆಗ್ಗಡದೇವರ ಕೋಟೆ ತಾಲೂಕಲ್ಲಿ 8 ವರ್ಷದಿಂದ ಯಾವುದೇ ಒಂದು ಅಟ್ರಾಸಿಟಿ ಕೇಸ್ ಯಾರ ಮೇಲೆ ಆಗಿದ್ದಾನೆ, ಯಾವುದೇ ಒಂದು ಕೋಮು ಗಲಭೆ ಇದ್ದಾನೆ, ಯಾವ ಜನಾಂಗದ ಮೇಲೆ ವಿರೋಧ ವ್ಯಕ್ತಪಡಿಸ್ತಾನೆ, ಎಲ್ಲ ಸಮಾಜನ ಒಂದುಗೂಡಿಸ್ಕೊಂಡು ಕರ್ಕೊಯ್ತಾರಲ್ಲ, ಅದು ಮುಖ್ಯ ಬೇಕು ಜನಗಳಿಗೆ. ಇವತ್ತು ಕೆಲಸ ಮುಖ್ಯ ಅಲ್ಲ, ಹಣ ಮುಖ್ಯ ಅಲ್ಲ,
ಶಾಸಕರು ಅದೊಂದು ಕೆಲಸ ಮಾಡ್ತಿರೋದ್ರಿಂದ ಇವತ್ತು ತಾಲೂಕು ಅಭಿವೃದ್ಧಿ ಆಗ್ತಿರೋದನ್ನು ನಾವು ಕಂಡಿದ್ದೀವಿ. 2028ಕ್ಕೆ ಹೆಗ್ಗಡದೇವರಕೋಟೆ ತಾಲೂಕಲ್ಲಿ ನಾವು ಖಂಡಿತವಾಗಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೇವೆ. ಯಾವ ಕಾರಣಕ್ಕೂ ಬಿಜೆಪಿ JDS ಅಲ್ಲೇ ಇನ್ನೊಂದು ಪಕ್ಷದಲ್ಲಿ ಗೆಲ್ಲಕ್ಕೆ ಬಿಡಲ್ಲ. ನಾವೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಸಂದರ್ಭದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.